ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಏಪ್ರಿಲ್ ತಿಂಗಳದ ಧನುರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ದೇವಾನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶೋ ತಂ ನಮಾಮಿ ಬೃಹಸ್ಪತಿಂ ಗುರುವೇ ನಮಃ. ಧನುರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, 3ನೇ ಮನೆ ಶನಿ, ಹಾಗೆ ಚತುರ್ಥ ರಾಹು, ಹಾಗೆ ಪಂಚಮ ಬುಧ, ಗುರು, ಕನ್ಯಾ ರಾಶಿಯಲ್ಲಿ ಕೇತು, ಇದರೆಲ್ಲ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಗೋಚಾರದ ಸ್ಥಿತಿಗತಿಗಳು. ಆದರೂ ಕೂಡ ಎಲ್ಲೋ ಒಂದು ಕಡೆ ಯೋಗ ಫಲಪ್ರದವಾಗ್ತಾ ಇರುತ್ತೆ, ಹೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ ಧನುರಾಶಿಯವರಿಗೆ ಗುರುವಿನ ಕೃಪೆಯಿಂದ ಹೇಳ್ತಕ್ಕಂಥದ್ದು. ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ, ಹೆಚ್ಚು ಯೋಗವನ್ನು ತಂದು ಕೊಡುತ್ತಾ ಇರುತ್ತೆ. ವಿದ್ಯಾರ್ಥಿಯರ ಬದುಕಿನಲ್ಲಿ ಉನ್ನತ ವ್ಯಾಸಂಗಕ್ಕೆ, ವೈದ್ಯಕೀಯ ವ್ಯಾಸಂಗ ಇರಬಹುದು, IAS, IPS, KS, ಈ ಥರದ ಒಂದು ಉನ್ನತದ ವ್ಯಾಸಂಗದಲ್ಲಿ ಹೆಚ್ಚೆಚ್ಚು ಯೋಗ ಬರುತ್ತೆ ಹೇಳ್ತಕ್ಕಂಥದ್ದು, ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹಾಗೆ ದ್ರವ್ಯಗಳ ಚಿಂತನೆಗನುಸಾರವಾಗಿ ಯೋಗಗಳ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಇವೆಲ್ಲವೂ ಕೂಡ ಅನುಕೂಲದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಲಾಭದಾಯಕವಾಗಿರುತ್ತೆ. ಹೆಚ್ಚೆಚ್ಚು ವಿಶ್ವಾಸ, ಗೌರವ ಇವೆಲ್ಲವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಅಂತ ಕೂಡ ಹೇಳುತ್ತೆ. ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಸುಸ್ತಾಗಿದ್ದೀರಿ. ಹೇಗಪ್ಪ ಮಾಡೋದು? ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ಮಕ್ಕಳು ಎಲ್ಲ ರೀತಿಯ ಹಣವನ್ನು ನಷ್ಟ ಮಾಡಿದ್ದಾರೆ, ಧನ ನಷ್ಟ, ಆರ್ಥಿಕ ನಷ್ಟ, ಉದ್ಯೋಗ ನಷ್ಟ, ವಿಪರೀತವಾಗಿರ್ತಕ್ಕಂಥ ಸಾಲಬಾಧೆ. ಈ ಸಾಲಬಾಧೆಯಿಂದ ಹೇಗೆ ಹೊರಗೆ ಬರೋದು ಹೇಳ್ತಕ್ಕಂಥದ್ದು. ಕರ್ಮ ವ್ಯಾಧಿ ರೂಪೇಣ ಪೀಡಿತಂ ಹೇಳ್ತಕ್ಕಂಥದ್ದು. ಅದು ಬೇರೆ ಬೇರೆ ರೀತಿಯ ಕರ್ಮದ ರೂಪದಲ್ಲಿ ಅದು ಪೀಡಿಸ್ತಾ ಇದೆ. ಅದು ಕೂಡ ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಎಲ್ಲ ರೀತಿಯ ದೋಷಗಳು, ಕಷ್ಟಗಳು ಇವೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ವಧುವರರಿಗೂ ಕೂಡ ಇರತಕ್ಕಂಥ ರಾಹುಕೇತು ಶನಿ ದೋಷ, ವಿವಾಹದ ವಿಳಂಬ, ಸಂತಾನದ ವಿಳಂಬ, ಕಾರ್ಯ ವಿಳಂಬ, ಹೀಗೆ ಇವೆಲ್ಲವೂ ಕೂಡ ಅನೇಕ ರೀತಿಯ ಸಮಸ್ಯೆಗಳಿಂದ ಎದುರಾಗಿ ನಿವಾರಣೆಯಾಗ್ತಾ ಇರುತ್ತೆ. ವೀಕ್ಷಕರೇ, ಧನುರಾಶಿಯವರಿಗೆ ಏಪ್ರಿಲ್ನಲ್ಲಿ ಆದಿ, ಮಧ್ಯ ಮತ್ತು ಕೊನೆಯ ಭಾಗದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭದ ನಿರೀಕ್ಷೆಯನ್ನು ನೀವು ಮಾಡ್ತಾ ಹೋಗ್ಬೋದು. ಹಣದ ಒಳಹರಿವು ಹೆಚ್ಚಾಗ್ಬೋದು. ಕಲೆ, ಸಂಗೀತ, ಚಿತ್ರಕಲೆ, ಪ್ರಶಸ್ತಿ, ಪುರಸ್ಕಾರಗಳು ಕೂಡ ಲಭಿಸುತ್ತಾ ಇರುತ್ತೆ ಅಂತಕ್ಕಂಥದ್ದು. ಹಾಗೆ ಬೇರೆ ಬೇರೆ ಥರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಅನುಗ್ರಹಿಸಿ ಕೊಡುವಂತಹ ಶಕ್ತಿ ಇದರಲ್ಲಿ ಬರ್ತಕ್ಕಂಥದ್ದು. ಅನೇಕ ರೀತಿಯ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಕೂಡ ಧನುರಾಶಿಯವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ಧನುರಾಶಿಯವರು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಲ್ಲಿ ಹೆಚ್ಚೆಚ್ಚು ಧನಾಗಮನ ಉಂಟಾಗತ್ತೆ. ವ್ಯವಹಾರವನ್ನೆಲ್ಲ ಮಾಡ್ತಾ ಹೋದರೂ ಕೂಡ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಆಗ ಧನುರಾಶಿಯವರು ಓಂ ರಾಘವೇಂದ್ರಾಯ ನಮಃ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿದರೆ
ರಾಘವೇಂದ್ರ ಸ್ವಾಮಿಗಳ ಗುರುಗಳ ಯತಿವರೇಣ್ಯರ ದರ್ಶನವನ್ನು ಮಾಡ್ತಾ ಹೋದರೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಉತ್ತಮ ಫಲಪ್ರದವಾಗ್ತಾ ಹೋಗುತ್ತೆ. ಹಾಗೆ ಎಲ್ಲ ರೀತಿಯ ಯೋಗಗಳು ಕೂಡ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನು ಅನೇಕ ರೀತಿಯ ಸಮಸ್ಯೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬರತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಇದ್ದರೆ 9513737373ಕ್ಕೆ ಕರೆ ಮಾಡಿ ಸಮಸ್ಯೆಗಳೇನೆಂಬುದನ್ನು ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ.